মনো চল নিজ নিকেতনে, সংসার বিদেশে বিদেশির বেশে, ভ্রম কেন অকারণে, মনো চল নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ ಧ್ವನಿ ತುಣುಕು 170. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ಈಗ ಅಮೆರಿಕಾದಲ್ಲಿದ್ದಂತಹ ಎಲ್ಲ ಹೊಸ ವಿಚಾರಗಳನ್ನು ಕೂಡ ತೆಗೆದುಕೊಂಡು ಅಳಸಿಂಗ ಪೆರಮಾಳ್ ಹತ್ರ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ರು. ಸ್ವಾಮೀಜಿನೇ ಹೇಳ್ತಾ ಇದ್ದ ಹಾಗೆ ಪ್ರಜಾಪೀಡನೆಯೇ ಗುಲಾಮಗಿರಿಯೂ ಒಂದೇ ನಾಣ್ಯದ ಎರಡು ಮುಖಗಳು. ಪ್ರಜಾಪೀಡಕ, ಗುಲಾಮ ಅನ್ನುವಂಥ ಎಲ್ಲ ಪದಗಳು ಕೂಡ ಎರಡೂ ಪರ್ಯಾಯ ಪದಗಳು ಅನ್ನೋದನ್ನು ಸ್ವಾಮೀಜಿ ಹೇಳ್ತಾ ಇದ್ರು ಆ ಪತ್ರದಲ್ಲಿ. ಈಗ ಅದರ ಮುಂದುವರೆದ ಭಾಗ. ಭಾರತದ ಪುನರ್ನಿರ್ಮಾಣ ಆಗಬೇಕು ಅಂತಂದ್ರೆ ಕೆಳವರ್ಗದ ಲಕ್ಷಾಂತರ ಜನರಿಗೆ ಸರ್ವತೋಮುಖ ಬೆಳವಣಿಗೆಯನ್ನು ಸಾಧನೆ ಮಾಡುವುದಕ್ಕೆ ಅವಕಾಶವನ್ನ, ನೆರವನ್ನ ಕಲ್ಪಿಸಬೇಕು ಅನ್ನೋದು ಸ್ವಾಮೀಜಿಯ ಯೋಜನೆಯಾಗಿತ್ತು. ಹಾಗಾಗಿನೇ ಸ್ವಾಮೀಜಿ ಹಿಂದೆ ಹೇಳಿರೋ ಹಾಗೆ, ಗಮನಿಸಿರೋ ಹಾಗೆ, ಭಾರತವನ್ನ ಆತಲ ಮಸ್ತಕವಾಗಿ ಸ್ವಾಮೀಜಿ ಓಡಾಡಿ ಬಂದ ನಂತರ ಸ್ವಾಮೀಜಿ ಕಂಡುಕೊಂಡಂತ ಉತ್ತರ, ಭಾರತದಲ್ಲಿ ಎರಡು ಫ್ಲಾಸ್ ಇದೆ, ಎರಡು ನ್ಯೂನತೆಗಳಿದೆ. ಒಂದು, ಕಾಮನ್ ಪೀಪಲ್ ಅನ್ನ, ಅಂದ್ರೆ ಸಾಮಾನ್ಯ ಮನುಷ್ಯನನ್ನ ಅವನನ್ನ ನೆಗ್ಲೆಕ್ಟ್ ಮಾಡಿರುವಂಥದ್ದು. ಎರಡನೇದು, ಸ್ತ್ರೀಯರನ್ನ ನೆಗ್ಲೆಕ್ಟ್ ಮಾಡಿರುವಂಥದ್ದು. ಇವರಿಬ್ಬರಿಗೂ ಸ್ವಲ್ಪ ಮಟ್ಟಿಗಿನ ಸ್ವಾತಂತ್ರ್ಯ ಕೊಟ್ಟು ನೋಡಿ, ಆಗ ಭಾರತ ತಾನೇ ತಾನಾಗಿ ಪ್ರತಿಷ್ಠಿತಗೊಳ್ಳುತ್ತೆ ಅನ್ನೋದನ್ನ ಸ್ವಾಮೀಜಿ ಹೇಳಿದ್ರು. ಇಲ್ಲಿ ಅದೇ ಚಿಂತನೆಗಳನ್ನ ಸ್ವಾಮೀಜಿ ಹೇಳ್ತಾ ಇದ್ದಾರೆ. ಭಾರತದ ಪುನರ್ ನಿರ್ಮಾಣ ಆಗಬೇಕು ಅಂದ್ರೆ ಕೆಳವರ್ಗದ ಲಕ್ಷಾಂತರ ಜನರ ಸರ್ವತೋಮುಖ ಬೆಳವಣಿಗೆಯನ್ನ ಸಾಧಿಸೋದಕ್ಕೆ ಅವಕಾಶವನ್ನ, ನೆರವನ್ನ ಕಲ್ಪಿಸಬೇಕು ಅನ್ನೋದು ಸ್ವಾಮೀಜಿಯ ಯೋಜನೆ ಆಗಿತ್ತು. ಬಡವರಿಗಾಗಿ ಆರ್ತರಾಗಿ ಮರಗೋದು ಹೇಗೆ ಅನ್ನೋದನ್ನ ಬುದ್ಧ ತೋರಿಸ್ಕೊಟ್ಟ ಅಂತ ಹೇಳ್ದಂತಹ ಅವರ ಮೂಲಕವೂ ಅದೇ ಬುದ್ಧನ ಚೇತನವೇ ಕೆಲಸ ಮಾಡ್ತಿತ್ತು ಅಂತ ಕೂಡ ನಾವಿಲ್ಲಿ ಅಂದ್ಕೊಳ್ಬಹುದು. ಹಾಗಾಗಿಯೇ ಮುಂಬರುವ ದಿನಗಳಲ್ಲಿ ಪಾಶ್ಚಾತ್ಯ ಚಿಂತಕ ಒಬ್ಬ ಸ್ವಾಮಿ ವಿವೇಕಾನಂದರನ್ನ ವರ್ಣಿಸೋದೋದರೆ ಹೇಗೆ ಅನ್ನೋದಕ್ಕೆ ಅವನು ಹೇಳ್ತಾನೆ. ಸ್ವಾಮಿ ವಿವೇಕಾನಂದರು ಯಾರು? ಸ್ವಾಮಿ ವಿವೇಕಾನಂದ ವಾಸ್ ಅನ್ ಅಸಿಮಿಲೇಷನ್ ಆಫ್ ಶಂಕರಾಸ್ ಇಂಟೆಲೆಕ್ಟ್ ಅಂಡ್ ಬುದ್ಧಾಸ್ ಹಾರ್ಟ್ ಅಂತ. ಬುದ್ಧನ ಹೃದಯ, ಶಂಕರರ ಬುದ್ಧಿಮತ್ತತೆ, ಇದೆರಡರ ಸಮಾಗಮವೇ ಸ್ವಾಮಿ ವಿವೇಕಾನಂದರು ಅಂತ ಒಬ್ಬ ಪಾಶ್ಚಾತ್ಯ ಚಿಂತಕ ಸ್ವಾಮೀಜಿಯನ್ನ ವರ್ಣಿಸಿದ್ದಾನೆ. ಇಲ್ಲಿ ಸ್ವಾಮೀಜಿ ಅದೇ ಬುದ್ಧನ ಚೇತನ ಸ್ವಾಮೀಜಿಯಲ್ಲೂ ಕೆಲಸ ಮಾಡ್ತಿತ್ತು ಅನ್ನೋದನ್ನ ನಾವು ಗಮನಿಸ್ತಿದ್ದೀವಿ. ಈ ಇಬ್ಬರೂ ಪ್ರವಾದಿಗಳ ಪ್ರಕಾರ ಆಧ್ಯಾತ್ಮಿಕ ಮುಕ್ತಿಯೇ ಪ್ರತಿಯೊಂದು ಜೀವಿಯ ಅಂತಿಮ ಗುರಿ. ಹೌದು, ಇಂತಹ ಆಧ್ಯಾತ್ಮಿಕತೆ ಅನ್ನುವಂಥದ್ದು ಭಾರತದಲ್ಲಿ ಪುನರ್ಜಾಗೃತವಾಗಿ ಇಡೀ ಜಗತ್ತಿಗೆ ದಾರಿದೀಪವಾಗತ್ತೆ, ಆಗಬೇಕು ಅಂತ ಸ್ವಾಮೀಜಿ ನಂಬಿಕೊಂಡಿದ್ರು. ಹಾಗಾಗಿ ಅವರು ಅದೇ ಪತ್ರದಲ್ಲಿ ಮತ್ತೆ ಅದನ್ನ ಬರೀತಾರೆ. ಪಾವಿತ್ರ್ಯದಿಂದ ಪ್ರಜ್ವಲಿಸ್ತಾ ಇರುವಂತಹ ಭಗವಂತನ ಮೇಲಿನ ಅವಿಚಲ ಶ್ರದ್ಧೆಯಿಂದ ಶಕ್ತರಾದಂತಹ ಬಡವರ ಹಾಗೆ ಕೆಳಗೆ ಬಿದ್ದವರ ಮೇಲಿನ ಅನುಕಂಪೆಯ ಜೊತೆಗೆ ಸಿಂಹದ ಧೈರ್ಯವನ್ನ ಹೊಂದಿರುವಂತಹ 100,000 ಸ್ತ್ರೀ ಪುರುಷರನ್ನ ಮುಕ್ತಿಯ ತತ್ವವನ್ನ ಬೋಧಿಸ್ತಾ, ಪರಸ್ಪರ ಸಹಾಯದ ಹಾಗೆ ಸಾಮಾಜಿಕ ಜಾಗೃತಿಯ ಮತ್ತೆ ಸಮಾನತೆಯ ತತ್ವವನ್ನ ತಿಳಿಸ್ಕೊಡ್ತಾ ನಾಡಿನ ಉದ್ದಕಲಕ್ಕೂ ಸಂಚರಿಸೋ ಹಾಗಾಗಬೇಕು ಅಂತ ಕೊಡ್ತಾರೆ. ಸ್ವಾಮೀಜಿ ಹೇಳ್ತಾರೆ, ಗಿವ್ ಮಿ 100 young men who are honest to their backbones and who are very trustful and faithful. I will revolutionize the world and show you what the world could be ಅಂತ. 100 ಜನ ಯುವಕರನ್ನ, ಶ್ರದ್ಧಾವಂತರು ಪ್ರಾಮಾಣಿಕರು ಆದಂತ 100 ಜನ ಯುವಕರನ್ನ ನೀವು ಕೊಡೋದಾದ್ರೆ ನಾನು ಭಾರತವನ್ನ ಪುನರ್ ಪ್ರತಿಷ್ಠಾಪಿಸಿ ತೋರಿಸ್ತೇನೆ ಅಂತ ಸ್ವಾಮೀಜಿ ಹೇಳೋದನ್ನು ನಾವಿಲ್ಲಿ ಭಾವಿಸಬಹುದು. ಈ ಜಗತ್ತಿನ ಯಾವುದೇ ಇತರ ಧರ್ಮ ಮಾನವತೆಯ ಹಿರಿಮೆಯನ್ನ ಹಿಂದೂ ಧರ್ಮದಷ್ಟು ಉದಾತ್ತವಾಗಿ, ಸ್ಪಷ್ಟವಾಗಿ ಇನ್ಯಾವುದೇ ಧರ್ಮವು ಬೋಧನೆ ಮಾಡಲಿಲ್ಲ ಅನ್ಬೋದು. ಹಾಗೆ ದೀನ ದಲಿತರ ಕುತ್ತಿಗೆಯನ್ನ ಮೆಟ್ಟಿ ನಿಲ್ಲುವಂತಹ ಧರ್ಮ ಹಿಂದೂ ಧರ್ಮದ ಹಾಗೆ ಮತ್ತೊಂದಿಲ್ಲ. ಆದರೆ ಇದ್ಯಾವುದೂ ಕೂಡ ಧರ್ಮದ ತಪ್ಪಲ್ಲ ಅನ್ನೋದು ಭಗವಂತ ನನಗೆ ತೋರಿಸ್ಕೊಟ್ಟಿದ್ದಾನೆ ಅಂತಾರೆ ಸ್ವಾಮೀಜಿ.
ಪಾರಮಾರ್ಥಿಕ ಹಾಗೆ ವ್ಯಾವಹಾರಿಕ ತತ್ವಗಳ ಹೆಸರಲ್ಲಿ ದೌರ್ಜನ್ಯದ ಷಡ್ಯಂತ್ರಗಳನ್ನು ಕಂಡುಹಿಡಿದಂಥವರು ಹಿಂದೂ ಧರ್ಮದಲ್ಲಿರುವಂತಹ ಆಷಾಢ ಭೂತಿಗಳು ಅನ್ನೋದನ್ನ ಸ್ವಾಮೀಜಿ ಇಲ್ಲಿ ಸ್ಪಷ್ಟೀಕರಿಸ್ತಾ ಇದ್ದಾರೆ. ಇದೇ ಪತ್ರದಲ್ಲಿ ಸ್ವಾಮೀಜಿ ತಮ್ಮ ಶಿಷ್ಯರನ್ನ ಕಾರ್ಯೋನ್ಮುಖರಾಗಬೇಕು ಅಂತ ಕೂಡ ಪ್ರಚೋದನೆಯನ್ನ, ಮಾರ್ಗದರ್ಶನವನ್ನ ಕೊಡ್ತಾ ಸ್ವಾಮೀಜಿ ಒಂದು ಪತ್ರದಲ್ಲಿ ಹೀಗೆ ಬರೀತಾರೆ: ಶ್ರೀಮಂತರು ಅಂತ ಅನ್ನಿಸ್ಕೊಂಡವರಿಂದ ಹೆಚ್ಚಿನದ್ದೇನನ್ನು ನಿರೀಕ್ಷೆ ಮಾಡಬೇಡಪ್ಪ. ಅವರು ಬದುಕಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಮೃತಪ್ರಾಯರಾಗಿದ್ದಾರೆ ಅಂದ್ರೆ ಸರಿಯಾಗತ್ತೆ. ನನ್ನ ಭರವಸೆ ಇರುವಂಥದ್ದು ನಿಮ್ಮಲ್ಲಿ, ಯುವಕರಲ್ಲಿ. ಬಡವರಾದ್ರೂ ಪ್ರಾಮಾಣಿಕರಾಗಿರುವಂತಹ ನಿಮ್ಮಲ್ಲಿ ಅಂದ್ರೆ ಯುವಕರಲ್ಲಿ. ಭಗವಂತನಲ್ಲಿ ಶ್ರದ್ಧೆ ಇಡಿ. ಯೋಜನೆಗಳನ್ನ ಹೂಡುತ್ತಾ ಕುತ್ಕೊಳ್ಬೇಡಿ, ಅದರಿಂದ ಏನು ಪ್ರಯೋಜನ ಇಲ್ಲ. ಆರ್ತರಿಗಾಗಿ ಮರುತ್ತಾ ಭಗವಂತನ ನೆರವನ್ನ ಇದರ ನೋಡಿ, ಅದು ಬಂದೇ ಬರತ್ತೆ. ಈ ಭಾರತವನ್ನ ಅಥವಾ ಈ ಭಾರವನ್ನ ಎದೆಯಲ್ಲಿ ಹೊತ್ಕೊಂಡು, ಈ ಆಲೋಚನೆಯನ್ನ ತಲೆಯಲ್ಲಿ ಹೊತ್ಕೊಂಡು ನಾನು 12 ವರ್ಷದಿಂದ ಸುತ್ತಾಡ್ತಾ ಇದ್ದೇನೆ ಗೊತ್ತೇನು. ಶ್ರೀಮಂತರು ದೊಡ್ಡೋರು ಅಂತ ಅನ್ನಿಸ್ಕೊಂಡವರ ಬಾಗಿಲಿಂದ ಬಾಗಿಲಿಗೆ ಎಡತಾಕಿದ್ದೀನಿ. ನಾನು ರಕ್ತ ಬಸಿಯುವಂತಹ ಹೃದಯದಿಂದ ಅರ್ಧ ಭೂಮಂಡಲವನ್ನೇ ಸುತ್ತಿ ಬಂದಿದ್ದೇನೆ. ಈ ಅಪರಿಚಿತ ನಾಡಿಗೆ ಸಹಾಯವನ್ನ ಅರಸಿ ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀನಿ. ದೇವರು ನಿಜಕ್ಕೂ ಕೂಡ ದೊಡ್ಡೋನೇ ಸರಿ. ಅವನು ನನಗೆ ನೆರವಾಗ್ತೀನಿ ಅಂತ ಅದನ್ನು ನನಗೆ ಗೊತ್ತಿದೆ. ಹಸಿವು ಚಳಿಗಳಿಂದ ನಾನಿಲ್ಲಿ ಸತ್ತೇ ಹೋಗ್ಬೋದು, ಆದರೆ ಓ ನನ್ನ ಪ್ರೀತಿಯ ಭಾರತದ ಯುವಜನರೇ, ಈ ನನ್ನ ಅನುಕಂಪೆಯನ್ನ, ಬಡವ ದೀನ ದಲಿತರ ಪರವಾದಂತಹ ಹೋರಾಟವನ್ನ ನಿಮಗೆ ಒಪ್ಪಿಸಿಕೊಟ್ಟು ಹೋಗ್ತಾ ಇದ್ದೇನೆ. ದಿನ ದಿನಕ್ಕೂ ಅಧಃಪಾತಾಳಕ್ಕೆ ಕುಸಿತಾ ಇರುವಂತಹ 300 ಮಿಲಿಯ ಮಾನವರ ಉದ್ಧಾರಕ್ಕೋಸ್ಕರ ನಿಮ್ಮ ಇಡೀ ಜೀವನವನ್ನ ಮುಡುಪಾಗಿರೋದಕ್ಕೆ ವ್ರತಧಾರಣೆ ಮಾಡಬಲ್ರೇನೋ ಅಂದ್ರು. ಇದೇ ನಿಟ್ಟಿನಲ್ಲೇ ಮುಂದೆ ಸ್ವಾಮೀಜಿ ಹೇಳ್ತಾರೆ, ನಿಮ್ಮ ಆದರ್ಶ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅದು ಹಳೇದಾಗಿದೆ. ಇವತ್ತು ಅದೇ ಮಂತ್ರವನ್ನ ನಾನು ರಿಫೈನ್ ಮಾಡಿ ಹೇಳ್ತೇನೆ. ಇವತ್ತಿನಿಂದ ನಿಮ್ಮ ಮಂತ್ರ ದೀನ ದೇವೋಭವ, ದರಿದ್ರ ದೇವೋಭವ ಇದು ಆಗಬೇಕು ಅನ್ನೋದನ್ನ ಸ್ವಾಮೀಜಿ ತಿಳಿಸಿದ್ದನ್ನ ನಾವಿಲ್ಲಿ ಪೂರಕವಾಗಿ ಭಾವಿಸೋದಕ್ಕೆ ಸಾಧ್ಯ ಇದೆ. ಭಾರತದಲ್ಲಿನ ತಮ್ಮ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದು ಅವು ಗುರಿ ಸೇರುವವರೆಗೂ ಕೂಡ ನಿಲ್ಲೋ ಹಾಗಾಗಬಾರ್ದು ಅಂತ ಸ್ವಾಮೀಜಿ ಇಚ್ಛಿಸಿದ್ರು. ಹಾಗಾಗಿ ಅವರು ತಮ್ಮ ಆದೇಶವನ್ನು ಮಧುರವಾಗಿಸೋದಕ್ಕೆ ಹೋಗಲಿಲ್ಲ. ಅವರ ಆಜ್ಞೆ ಅದೆಷ್ಟು ಕಠಿಣವಾಗಿತ್ತು ಅಂತಂದ್ರೆ, ಯಾಕೆ ಅಂದ್ರೆ ಅವರ ದೃಷ್ಟಿಯಲ್ಲಿ ಭಾರತದ ಉದ್ಧಾರಕ್ಕೆ ಅರೇಬರೇ ತ್ಯಾಗ ಇದೆಲ್ಲ ಸಾಕಾಗೋದಿಲ್ಲ. ಹಾಗಾಗಿ ಅದೇ ಪತ್ರದಲ್ಲಿ ಮತ್ತೆ ಹೀಗೆ ಬರೀತಾರೆ: ಅದು ಒಂದು ದಿನದಲ್ಲಾಗುವಂಥ ಕೆಲಸ ಅಲ್ಲ. ಹಾಗೆ ಈ ಪಥ ಅನ್ನುವಂಥದ್ದು, ಈ ದಾರಿ ಅನ್ನುವಂಥದ್ದು ಅತ್ಯಂತ ಭಯಾನಕ ಮುಳ್ಳುಗಳಿಂದ ತುಂಬಿಬಿಟ್ಟಿದೆ. ಆದರೆ ಸ್ವಯಂ ಪಾರ್ಥಸಾರಥಿಯೇ ನಮ್ಮ ಸಾರಥಿಯಾಗಿರೋದಕ್ಕೆ ಸಿದ್ಧನಾಗಿದ್ದಾನೆ, ಇದಂತೂ ಖಂಡಿತ. ಅವನಲ್ಲಿ ಅಂದ್ರೆ ಕೃಷ್ಣನಲ್ಲಿ, ಭಗವಂತನಲ್ಲಿ ಶ್ರದ್ಧೆ ಇಟ್ಟು, ಎಂಥ ಶ್ರದ್ಧೆ ಸ್ವಾಮೀಜಿ ಹೇಳ್ತಾರೆ, ಭಗವಂತನಲ್ಲಿ ಅವಿಚಲ ಶ್ರದ್ಧೆಯನ್ನ ಇಟ್ಟು ಅವನ ಹೆಸರಲ್ಲಿ ಯುಗ ಯುಗಗಳಿಂದಲೂ ಕೂಡ ಭಾರತದ ಮೇಲೆ ಪೇರಿಸ್ಕೊಂಡಿರುವಂತಹ ಸಂಕಟಗಳ ಪರ್ವತಕ್ಕೆ ಬೆಂಕಿ ಹಚ್ಚಿ ಅದು ಉರಿದು ಬೂದಿಯಾಗ್ಲಿ. ಬನ್ನಿ ಓ ನನ್ನ ಸಹೋದರರೇ, ಇದೆಲ್ಲದನ್ನ ನೀವು ಎದುರಿಸಿ ನಿಲ್ಬಲ್ಲಿರೇನೋ? ಅದೊಂದು ಮಹೋನ್ನತ ಕಾರ್ಯ ಅಲ್ದಲೆ ನಾವು ಬಹಳ ಕೆಳಗ್ಬಿಟ್ಟಿದ್ದೇವೆ. ಆದರೆ ನಾವು ಭಗವಂತನ ಪುತ್ರರು, ದಿವ್ಯ ಜ್ಯೋತಿಯ ಕಿಡಿಗಳು ಅನ್ನೋದನ್ನ ನೆನಪಿಟ್ಕೊಳ್ಬೇಕು. ಭಗವಂತನಿಗೆ ಜಯ ಅಂತ ಹೇಳಿ ನಾವು ಯಶಸ್ವಿಯಾಗ್ತೀವಿ. ಹೋರಾಟದಲ್ಲಿ 100 ಜನ ಬೀಳ್ಲಿ, ಆದ್ರೆ ಏನಂತೆ 100 ಜನ ಆ ಹೋರಾಟವನ್ನ ಕೈಗೆತ್ಕೊಳ್ತಾರೆ. ನಾನಿಲ್ಲಿ ಯಶಸ್ವಿಯಾಗಿ ಸಾಯಬಹುದು, ಆದರೆ ಮತ್ತೊಬ್ಬ ಅದನ್ನ ಮುಂದುವರಿಸ್ತಾನೆ. ರೋಗ ಏನು ಅನ್ನೋದು ನಮಗೆ ಗೊತ್ತಿದೆ, ಅದಕ್ಕೆ ಮದ್ದು ಕೂಡ ಗೊತ್ತಿದೆ, ಆದರೆ ಅದರಲ್ಲಿ ವಿಶ್ವಾಸವನ್ನ ಮಾತ್ರ ತಾಳ್ಬೇಕು. ದೊಡ್ಡವರು ಶ್ರೀಮಂತರು ಅಂತ ಕರೆಸಿಕೊಳ್ಳುವವ್ರ ಕಡೆಗೆ ತಿರುಗಿ ನೋಡಬೇಕು. ಹೃದಯ ಶೂನ್ಯರಾದಂತಹ ಬುದ್ಧಿಜೀವಿಗಳ ಮಾತಿಗೆ ಬೆಲೆ ಕೊಡಬೇಡಿ. ಹಾಗೆ ಅವರ ವೃತ್ತ ಪತ್ರಿಕೆಯ ಬರಹಗಳನ್ನು ಲಕ್ಷಿಸಬೇಡಿ. ಓ ಮಿತ್ರರೇ, ನಮಗಿಂದು ಬೇಕಾಗಿರುವಂಥದ್ದು ಶ್ರದ್ಧೆ, ಅನುಕಂಪೆ, ಜ್ವಲಂತ ಶ್ರದ್ಧೆ ಮತ್ತು ಜ್ವಲಂತ ಅನುಕಂಪೆ. ಈ ಜೀವನ ಏನೂ ಅಲ್ರಪ್ಪ, ಈ ಮರಣ ಏನೂ ಅಲ್ಲ, ಈ ಹಸಿವು ಏನೂ ಅಲ್ಲ, ಈ ಚಳಿ ಏನೂ ಅಲ್ಲ. ಓ ಮಿತ್ರರೇ, ಜಯವಾಗಲಿ ಭಗವಂತನಿಗೆ. ಮುಂದೆ ಸಾಗಿ
ಭಗವಂತನೇ ನಮ್ಮ ಸೇನಾ ನಾಯಕ. ಯಾರು ಕೆಳಗೆ ಬಿದ್ರು ಅಂತ ನೋಡೋದಕ್ಕಿಗೂ ಕೂಡ ಹಿಂದೆ ತಿರುಗಿ ನೋಡಬೇಡಿ. ನಿಮ್ಮ ಗುರಿ ಮುನ್ನಡೆಯೋದಷ್ಟೇ ಆಗಲಿ. ನುಗ್ಗಿ ನಡೆಯಿರಿ. ಓ ನನ್ನ ಪ್ರೀತಿಯ ಸೋದರರೇ, ಇದೇ ಪ್ರಕಾರವಾಗಿ ನಾವು ಮುಂದುವರಿತಾ ಸಾಗಬೇಕು. ಒಬ್ಬ ಬೀಳ್ತಾನೆ, ಮತ್ತೊಬ್ಬ ಅದನ್ನ ಮುಂದುವರಿಸ್ತಾನೆ ಅನ್ನೋದನ್ನ ಮರೆಯಬೇಡಿ ಅಂತ ಸ್ವಾಮೀಜಿ ಕರೆಯನ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಈ ಧ್ವನಿಯ ತುಣುಕಿಗೆ ಮುಕ್ತಾಯ ಹಾಡ್ತಾನೆ. ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯ ರಾಮಕೃಷ್ಣ.